ಹಲೋ ಮಕ್ಕಳೇ, ನಾನು ಪ್ರಮೀಳಾ. ಕೊನೆಯ ತರಗತಿಯಲ್ಲಿ ನಾವು ಆವರ್ತಕ ಕೋಷ್ಟಕದ ಬಗ್ಗೆ ಕಲಿತಿದ್ದೇವೆ. ಇಂದು ನಾವು ಲೋಹ, ಲೋಹವಲ್ಲದ ಮತ್ತು ಮೆಟಾಲಾಯ್ಡ್ಗಳ ಬಗ್ಗೆ ಓದುತ್ತೇವೆ. ಇದನ್ನು ಪ್ರಾರಂಭಿಸುವ ಮೊದಲು ಪುನರಾವರ್ತನೆಗಾಗಿ ಹೋಗೋಣ. ಹೆಚ್ಚುತ್ತಿರುವ ಪರಮಾಣು ದ್ರವ್ಯರಾಶಿಯ ಆಧಾರದ ಮೇಲೆ ಧಾತುಗಳ ಜೋಡಣೆಯಲ್ಲಿನ ವೈಪರೀತ್ಯಗಳನ್ನು ಪರಮಾಣು ಸಂಖ್ಯೆಯನ್ನು ಹೆಚ್ಚಿಸುವ ಕ್ರಮದಲ್ಲಿ ಜೋಡಿಸಿದಾಗ ತೆಗೆದುಹಾಕಬಹುದು. ಇದು ಮೊಸ್ಲಿ ಕಂಡುಹಿಡಿದ ಅಂಶದ ಮೂಲಭೂತ ಗುಣವಾಗಿದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಅಂಶಗಳು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಕಾಲಂಗಳಲ್ಲಿ ಮತ್ತು ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳಲ್ಲಿ ಜೋಡಿಸಲ್ಪಟ್ಟಿವೆ. ಹೀಗೆ ಜೋಡಿಸಲಾದ ಅಂಶಗಳು ಪರಮಾಣು ಗಾತ್ರ ಮತ್ತು ಅಯಾನೀಕರಣ ಶಕ್ತಿ ಸೇರಿದಂತೆ ಗುಣಲಕ್ಷಣಗಳ ಆವರ್ತಕತೆಯನ್ನು ತೋರಿಸುತ್ತವೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಲೋಹದ, ಲೋಹವಲ್ಲದ, ಮೆಟಾಲಾಯ್ಡ್, ಮಿಶ್ರಲೋಹ, ಕೀವರ್ಡ್ಗಳು: ಮೆತುವಾದ, ಡಕ್ಟೈಲ್, ಹ್ಯಾಲೋಜನ್, ಅಪರೂಪದ ಅನಿಲ, ಕ್ಷಾರಲೋಹ, ಕ್ಷಾರೀಯ ಭೂಮಿಯ ಲೋಹ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ಲೋಹಗಳು ಸಾಮಾನ್ಯವಾಗಿ ಕಠಿಣ, ಹೊಳೆಯುವ, ಮೆತುವಾದ, ಫ್ಯೂಸಿಬಲ್ ಮತ್ತು ಡಕ್ಟೈಲ್ ಉತ್ತಮ ವಿದ್ಯುತ್ ಮತ್ತು ಉಷ್ಣವಾಹಕತೆಯೊಂದಿಗೆ ಪಾದರಸವನ್ನು ಹೊರತುಪಡಿಸಿ ಹೆಚ್ಚಿನ ಲೋಹಗಳು ಕೋಣೆಯ ಉಷ್ಣಾಂಶದಲ್ಲಿ ಘನವಸ್ತುಗಳಾಗಿವೆ. ಲೋಹಗಳು ಆವರ್ತಕ ಕೋಷ್ಟಕದಲ್ಲಿ ದೊಡ್ಡ ಪ್ರದೇಶವನ್ನು ಆಕ್ರಮಿಸುತ್ತವೆ ಮತ್ತು ಹೀಗೆ ವರ್ಗೀಕರಿಸಲಾಗಿದೆ. ಕ್ಷಾರಲೋಹಗಳು ಉದಾಹರಣೆ ಲಿಥಿಯಂನಿಂದ ಫ್ರಾನ್ಸಿಯಂ ಮೇಲಿನಿಂದ ಕೆಳಕ್ಕೆ. ಕ್ಷಾರೀಯ ಭೂಮಿಯ ಲೋಹಗಳು ಉದಾಹರಣೆಗೆ ಬೆರಿಲಿಯಂನಿಂದ ರೇಡಿಯಂ. ಪರಿವರ್ತನಾ ಲೋಹಗಳು ಗುಂಪು 3 ರಿಂದ 12. ಪಿ ಬ್ಲಾಕ್ ಲೋಹಗಳು ಉದಾಹರಣೆಗೆ ಎಲ್, ಜಿಎ, ಐಎನ್, ಟಿಐ, ಎಸ್ಎನ್, ಪಿಬಿ ಮತ್ತು ಬಿಐ. ಲೋಹವಲ್ಲದ ಅಂಶವು ಗಡಸುತನ, ಹೊಳೆಯುವ, ಮೆತುವಾದ, ಸೂಕ್ತವಾದ ಮತ್ತು ಡಕ್ಟೈಲ್ನಂತಹ ಅಕ್ಷರಗಳನ್ನು ಹೊಂದಿರುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಲೋಹವಲ್ಲದ ಅಂಶವೆಂದರೆ ಲೋಹದ ಗುಣಲಕ್ಷಣಗಳನ್ನು ಹೊಂದಿರುವುದಿಲ್ಲ.
ಎಲ್ಲ ಅಲೋಹಗಳನ್ನು ಪಿ ಬ್ಲಾಕ್ನಲ್ಲಿ ಮಾತ್ರ ಜೋಡಿಸಲಾಗಿದೆ. ಉದಾಹರಣೆಗೆ ಸಿ, ಎನ್, ಓ, ಪಿ, ಎಸ್, ಎಸ್ಇ, ಹ್ಯಾಲೋಜಿನ್, ಮತ್ತು ಜಡ ಅನಿಲಗಳು. ಲೋಹಗಳು ಮತ್ತು ಲೋಹವಲ್ಲದ ಎರಡರಲ್ಲ ಗುಣಲಕ್ಷಣಗಳನ್ನು ಹೊಂದಿರುವ ಅಂಶಗಳನ್ನು ಮೆಟಾಲಾಯ್ಡ್ಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಬೋರಾನ್ ಮತ್ತು ಆರ್ಸೆನಿಕ್. 3500 BC ಸಮಯದಲ್ಲಿ ಜನರು ಕಂಚಿನ ಹೆಸರಿನ ಮಿಶ್ರಲೋಹವನ್ನು ಬಳಸಿದರು. ಮಿಶ್ರಲೋಹವನ್ನು ತಯಾರಿಸುವ ಕಲ್ಪನೆಯು ಸಾಕಷ್ಟು ಹಳೆಯದಾಗಿತ್ತು. ಇಂದು ಬಳಸಲಾಗುವ ಬಹುಪಾಲು ಲೋಹೀಯ ವಸ್ತುಗಳು ಮಿಶ್ರಲೋಹಗಳಾಗಿವೆ. ಮಿಶ್ರಲೋಹಗಳು 2 ಅಥವಾ ಹೆಚ್ಚಿನ ಲೋಹಗಳ ಮಿಶ್ರಣಗಳಾಗಿವೆ ಮತ್ತು ಕರಗಿದ ಲೋಹಗಳನ್ನು ಮಿಶ್ರಣ ಮಾಡುವ ಮೂಲಕ ರೂಪುಗೊಳ್ಳುತ್ತವೆ. ಸಂಪೂರ್ಣವಾಗಿ ಮಿಶ್ರಲೋಹಗಳನ್ನು ಉತ್ಪಾದಿಸಲು ಅಪರೂಪವಾಗಿ ಅಲೋಹಗಳನ್ನು ಲೋಹಗಳೊಂದಿಗೆ ಬೆರೆಸಲಾಗುತ್ತದೆ. ಮಿಶ್ರಲೋಹವು ಲೋಹೀಯ ವಸ್ತುವನ್ನು ಉತ್ಪಾದಿಸುತ್ತದೆ ಎಂದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಅದು ತಯಾರಿಸಿದ ಮೂಲ ಶುದ್ಧ ಲೋಹಗಳಿಗಿಂತ ಹೆಚ್ಚು ಉಪಯುಕ್ತ ಗುಣಲಕ್ಷಣಗಳನ್ನು ಹೊಂದಿದೆ. ಉದಾಹರಣೆಗೆ, ಮಿಶ್ರಲೋಹದ ಹಿತ್ತಾಳೆಯನ್ನು ತಾಮ್ರ ಮತ್ತು ಸತುವುಗಳಿಂದ ತಯಾರಿಸಲಾಗುತ್ತದೆ. ಮಿಶ್ರಲೋಹಗಳು ತುಕ್ಕು ಹಿಡಿಯುವುದಿಲ್ಲ ಅಥವಾ ತೀರಾ ಕಡಿಮೆ ಪ್ರಮಾಣದಲ್ಲಿ ತುಕ್ಕು ಹಿಡಿಯುವುದಿಲ್ಲ. ಅವು ಶುದ್ಧ ಲೋಹಗಳಿಗಿಂತ ಗಟ್ಟಿಯಾಗಿರುತ್ತವೆ ಮತ್ತು ಬಲವಾಗಿರುತ್ತವೆ. ಉದಾಹರಣೆಗೆ, ಚಿನ್ನವನ್ನು ತಾಮ್ರದೊಂದಿಗೆ ಬೆರೆಸಲಾಗುತ್ತದೆ ಮತ್ತು ಇದು ಶುದ್ಧ ಚಿನ್ನಕ್ಕಿಂತ ಗಟ್ಟಿಯಾಗಿರುತ್ತದೆ. ಅವು ಶುದ್ಧ ಲೋಹಗಳಿಗಿಂತ ಕಡಿಮೆ ವಾಹಕತೆಯನ್ನು ಹೊಂದಿವೆ. ಉದಾಹರಣೆಗೆ, ತಾಮ್ರವು ಶಾಖ ಮತ್ತು ವಿದ್ಯುತ್ ಉತ್ತಮ ವಾಹಕವಾಗಿದೆ, ಆದರೆ ಹಿತ್ತಾಳೆ ಮತ್ತು ಕಂಚು ಉತ್ತಮ ವಾಹಕಗಳಲ್ಲ. ಕೆಲವು ಮಿಶ್ರಲೋಹಗಳು ಶುದ್ಧ ಲೋಹಗಳಿಗಿಂತ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ, ಬೆಸುಗೆಯು ಸೀಸ ಮತ್ತು ತವರದ ಮಿಶ್ರಲೋಹವಾಗಿದೆ. ಇದು ಪ್ರತಿಯೊಂದು ಲೋಹಗಳಿಗಿಂತ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುತ್ತದೆ. ಲೋಹವನ್ನು ಪಾದರಸದೊಂದಿಗೆ ಮಿಶ್ರಗೊಳಿಸಿದಾಗ ಅದನ್ನು ಅಮಲ್ಗಮ್ ಎಂದು ಕರೆಯಲಾಗುತ್ತದೆ. ನೀವು ಏನು ಕಲಿತಿದ್ದೀರಿ? ಹಿತ್ತಾಳೆ ಮತ್ತು ಕಂಚು ಉತ್ತಮ ವಾಹಕಗಳಲ್ಲ. ಮಿಶ್ರಲೋಹಗಳು ತುಕ್ಕು ಹಿಡಿಯುವುದಿಲ್ಲ ಅಥವಾ ತೀರಾ ಕಡಿಮೆ ಪ್ರಮಾಣದಲ್ಲಿ ತುಕ್ಕು ಹಿಡಿಯುವುದಿಲ್ಲ. ಹೆಚ್ಚಿನ ಲೋಹಗಳು ಕೋಣೆಯ ಉಷ್ಣಾಂಶದಲ್ಲಿ ಘನವಸ್ತುಗಳಾಗಿವೆ. ಲೋಹಗಳು ಮತ್ತು ಲೋಹವಲ್ಲದ ಎರಡರ ಗುಣಲಕ್ಷಣಗಳನ್ನು ಹೊಂದಿರುವ ಅಂಶಗಳನ್ನು ಮೆಟಾಲಾಯ್ಡ್ಗಳು ಎಂದು ಕರೆಯಲಾಗುತ್ತದೆ. ಪರಿವರ್ತನಾ ಲೋಹಗಳು 3 ರಿಂದ 12 ಗುಂಪುಗಳಲ್ಲಿ ಇರುತ್ತವೆ. ಮಿಶ್ರಲೋಹಗಳು 2 ಅಥವಾ ಹೆಚ್ಚಿನ ಲೋಹಗಳ ಮಿಶ್ರಣಗಳಾಗಿವೆ.